ಮಕ್ಕಳೇ, ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸ್ತೇನೆ. ಈ ಸಾಯಂಕಾಲ ವೇಳೆಯಲ್ಲಿ ಈ ಸಮಯದಲ್ಲಿ ನಾವು ಒಂದು ವಚನ ಧ್ಯಾನ ಮಾಡೋಣ. ದೇವರಿಗೆ ಸ್ತೋತ್ರ. ಎಫೆಸ 6:14. ದೇವರಿಗೆ ಸ್ತೋತ್ರ. ಸತ್ಯ ಎಂಬ ನಡುಕಟ್ಟನ್ನು ಕಟ್ಟಿಕೊಂಡು ನೀತಿ ಎಂಬ ವಜ್ರಕ ವಚನವನ್ನು ಧರಿಸಿಕೊಂಡು ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕೆರಗಳನ್ನು ಮೆಟ್ಟಿಕೊಂಡು ನಿಲ್ಲಿರಿ. ಆಮೆನ್. ದೇವರು ನಮ್ಮ ಸ್ತೋತ್ರವಾಗಲಿ. ಸತ್ಯ ಎಂಬ ವಚನ, ಪ್ರೀತಿಯ ದೇವರ ಮಕ್ಕಳೇ, ಸತ್ಯ ಎಂಬ ನಡುಕಟ್ಟನ್ನು ಕಟ್ಟಿಕೊಂಡು ನಾವೇನ್ ಮಾಡಬೇಕು? ಸುವಾರ್ತೆಯನ್ನು ಸಾರಬೇಕು. ದೇವರಿಗೆ ಸ್ತೋತ್ರ. ಸತ್ಯ ಎಂಬ ನಡುಕಟ್ಟನ್ನು ಕಟ್ಟಿಕೊಂಡು ನೀತಿ ಎಂಬ ವಜ್ರ ವಚನವನ್ನು ಧರಿಸಿಕೊಂಡು ಸುವಾರ್ತೆ ಎಂಬ ಒಂದು ನಾವು ವಜ್ರಕ ವಚನವನ್ನು ಕಟ್ಟಿಕೊಂಡು ನಾವು ಸುವಾರ್ತೆ ಸಾರಬಹುದು. ದೇವರಿಗೆ ಸ್ತೋತ್ರ. ಅದಕ್ಕಾಗಿ ನಾವು ಸಿದ್ಧ ಮನಸ್ಸೆಂಬ ಕೆರೆಗಳನ್ನು ಮೆಟ್ಟಿಕೊಂಡು ಸಿದ್ಧ ಮನಸ್ಸೆಂಬ ಅಂದ್ರೆ ನಾವು ಸಿದ್ಧರಾಗಿ ನಿಲ್ಲಬೇಕು. ಸಿದ್ಧ ಮನಸ್ಸೆಂಬ ಕೆರೆಗಳನ್ನು ಮೆಟ್ಟಿಕೊಂಡು ನಿಲ್ಲಿರಿ ಮತ್ತು ನಂಬಿಕೆ ಎಂಬ ಗುರಾಣಿಯನ್ನು ಏನ್ ಮಾಡಬೇಕು? ನಾವು ಹಿಡಿದುಕೊಂಡಿರಬೇಕು. ದೇವರಿಗೆ ಸ್ತೋತ್ರ. ಅದಕ್ಕಾಗಿ ದೇವರು ನಮ್ಮನ್ನು ಏನ್ ಮಾಡಿದ್ದಾರೆ? ಕರೆದಿದ್ದಾರೆ. ದೇವರಿಗೆ ಸ್ತೋತ್ರ. ಆ ನಂಬಿಕೆ ನಾವು ಹಿಡಿಬೇಕು. ಯಾಕಂದ್ರೆ ನಾವು ದೇವರ ಮೇಲೆ ನಂಬಿಕೆ ಇಡಬೇಕು. ದೇವರ ಮೇಲೆ ನಂಬಿಕೆ ಇಟ್ಟು ಆ ಗುರಿ ನಾವು ಹಿಡಿದುಕೊಂಡಿರಬೇಕು. ದೇವರಿಗೆ ಸ್ತೋತ್ರ. ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಂಡಿರ್ರಿ. ಆಮೇಲೆ ದೇವರಿಗೆ ಸ್ತೋತ್ರ. ಅದಕ್ಕಾಗಿ ನಾವು ಆ ನಂಬಿಕೆಯಲ್ಲಿ ಸತ್ಯ ಎಂಬ ವಚನ ನಾವು ಧರಿಸಿಕೊಳ್ಳಬೇಕು. ವಜ್ರಕ ವಚನವನ್ನು ಧರಿಸಿಕೊಳ್ಳಬೇಕು. ಮತ್ತೆ ಸಮಾಧಾನ ಎಂಬ ಸುವಾರ್ತೆ ಎಂಬ ಕೆರಗಳನ್ನು ಮೆಟ್ಟಿಕೊಂಡು ನಾವು ಸಿದ್ಧರಾಗಿ ನಿಲ್ಲಬೇಕು. ದೇವರಿಗೆ ಸ್ತೋತ್ರ. ನಂಬಿಕೆ ಎಂಬ ಗುರಾಣಿಯನ್ನು ನಾವು ಹಿಡಿದುಕೊಂಡಿರಬೇಕು. ಅದಕ್ಕಾಗಿ ದೇವರು ನಿಮ್ಮನ್ನು ಎಲ್ಲರಿಗೂ ಈ ವಾಕ್ಯ ಪ್ರತಿಯೊಬ್ಬರ ಜೀವನದಲ್ಲಿ ಕಾರ್ಯ ಮಾಡಿ, ಪ್ರತಿಯೊಬ್ಬರು ಸುವಾರ್ತೆ ಸಾರಕ್ಕಾಗಲಿ ವಾಕ್ಯ ಓದರಲ್ಲಿ ಪ್ರತಿಯೊಬ್ಬರು ಸಿದ್ಧರಾಗಿರಬೇಕು. ಈ ದಿನಗಳಲ್ಲಿ ಅನೇಕ ಕೆಟ್ಟ ಕಾಲಗಳು, ಕೆಟ್ಟ ವಿಷಯಗಳು ಕೇಳ್ತಾ ಇದ್ದೀವಿ. ದೇವರಿಗೆ ಸ್ತೋತ್ರ. ಎಷ್ಟೋ ಜನ ಮರಣಕ್ಕೆ ತುತ್ತಾಗ್ತಾ ಇದ್ದಾರೆ. ಅದಕ್ಕಾಗಿ ನಾವು ಏನ್ ಮಾಡಬೇಕು? ನಾವು ಎಲ್ಲರಿಗೋಸ್ಕರ ಈ ದಿನಗಳಲ್ಲಿ ಪ್ರಾರ್ಥನೆ ಮಾಡಬೇಕು. ಯೇಸುವಿನ ನಾಮದಲ್ಲಿ ನಾವು ಸಿದ್ಧ ಮನಸ್ಸಿನಿಂದ ನಾವೇನ್ ಮಾಡಬೇಕು? ಪ್ರಾರ್ಥನೆ ಮಾಡಬೇಕು. ದೇವರಿಗೆ ಸ್ತೋತ್ರ. ಪ್ರತಿಯೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಪ್ರತಿಯೊಬ್ಬರ ಜೀವನ ಈ ದಿನಗಳಲ್ಲಿ ಅವ್ರ ಕೈಯಲ್ಲಿಲ್ಲ. ದೇವರಿಗೆ ಸ್ತೋತ್ರ. ಅನೇಕ ಮಕ್ಕಳು ಮರಣಕ್ಕೆ ತುತ್ತಾಗ್ತಾ ಇದ್ದಾರೆ. ನಾವಾದರೂ ಜೀವಭದ್ರ ಪಟ್ಟಿಯಲ್ಲಿ ಏಳಿಕೆಯಾಗಿದ್ದೇವೆ. ದೇವರಿಗೆ ಸ್ತೋತ್ರ. ಅದಕ್ಕಾಗಿ ನಾವು ದಿನವೆಲ್ಲ ಏನ್ ಮಾಡಬೇಕು? ಕೃತಜ್ಞತೆ ಉಳ್ಳವರಾಗಿರಬೇಕು. ಅದಕ್ಕಾಗಿ ನಾವು ಎಲ್ಲರಿಗೋಸ್ಕರ ಇಡೀ ಪ್ರಪಂಚದ ಎಷ್ಟೋ ಜನರು ಇವತ್ತು ಅನೇಕ ತೊಂದರೆದಲ್ಲಿದ್ದಾರೆ. ದೇವರಿಗೆ ಸ್ತೋತ್ರ. ಅವರಿಗೋಸ್ಕರ, ಅನೇಕ ಮಕ್ಕಳಿಗೋಸ್ಕರ, ಅನೇಕ ಕುಟುಂಬದಲ್ಲಿ ಸಮಾಧಾನ ಶಾಂತಿ ಇಲ್ಲದೆ ಜೀವಿಸ್ತಾ ಇದ್ದಾರೆ. ಅಂಥವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ದೇವರಿಗೆ ಸ್ತೋತ್ರ. ಅಂತ ಮಕ್ಕಳಿಗೋಸ್ಕರ ಪ್ರತಿಯೊಂದು ಕುಟುಂಬದಲ್ಲಿ ಇದ್ದಂಥ ಎಲ್ಲ ಸಮಸ್ಯೆಗಳು ಯೇಸುವಿನ ನಾಮದಲ್ಲಿ ಈ ದಿನಗಳಲ್ಲಿ ತೆಗೆದು ಹಾಕಬೇಕು. ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರು ಪ್ರತಿಯೊಬ್ಬರ ಮೇಲೆ ತನ್ನ ಆತ್ಮದ ಮಳೆ ಸುರಿಸಬೇಕು. ಯೇಸುವಿನ ನಾಮದಲ್ಲಿ. ಅದಕ್ಕಾಗಿ ನಾವು ಈ ದಿನಗಳಲ್ಲಿ ಪ್ರಾರ್ಥನೆ ಮಾಡೋಣ. ದೇವರಿಗೆ ಸ್ತೋತ್ರ. ಪರಿಶುದ್ಧನೇ 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 ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ. ಕರ್ತನೆ ತಂದೆಯಾದ ದೇವರೇ ನಿನಗೆ ಸ್ತೋತ್ರಪ್ಪ. ನೀವು ಒಳ್ಳೆಯವನು, ರಜೆ ಒಳ್ಳೆಯದನ್ನೇ ಮಾಡುವಂಥ ದೇವರಾಗಿದೆ ಅಪ್ಪ. ನಿನ್ನ ಕೃಪೆ ಶಾಶ್ವತವಾಗಿದೆ. ಕರ್ತನೆಪ್ಪ, ಬೆಳಗ್ಗೆಯಿಂದ ನಮ್ಮನ್ನು ಕಾಪಾಡಿದಂಥ ನಿನ್ನ ಕೃಪೆಗಾಗಿ ಸ್ತೋತ್ರ. ಇಡೀ ಲೋಕದಾಗೆ ಪ್ರತಿಯೊಂದು ಮಕ್ಕಳಿಗೆ ಕೂಡ ಆಶೀರ್ವದಿಸು, ಬಲಪಡಿಸು ಅಪ್ಪ. ಎಷ್ಟೋ ಜನ ಕರ್ತನೆ ಮರಣಕ್ಕೆ ತುತ್ತಾಗ್ತಾ ಇದ್ದಾರೆ. ದೇವಾದನಿಗೆ ಸ್ತೋತ್ರ. ಅಂತ ಮಕ್ಕಳಿಗೆಲ್ಲ ಈ ದಿನಗಳಲ್ಲಿ ಬಿಡುಗಡೆ ಕೊಟ್ಟು ಅಪ್ಪ, ಇಡೀ ಪ್ರಪಂಚದಿಗೆ ಶಾಂತಿ, ಸಮಾಧಾನ, ನೆಮ್ಮದಿ ಕೊಡು ದಯಪಾಲಿಸು. ದೇವಾದನಿಗೆ ಸ್ತೋತ್ರ. ಕರ್ತನೆ, ಸಮಾಧಾನ ಇಲ್ಲದೆ, ಶಾಂತಿ ಇಲ್ಲದೆ ಎಷ್ಟೋ ಜನ ಕರ್ತನೆ ಅಪ್ಪ ಈ ದಿನಗಳಲ್ಲಿ ಹೊರಗ್ತಾ ಇದ್ದಾರೆ. ದೇವಾದನಿಗೆ ಸ್ತೋತ್ರ. ಅಂತ ಮಕ್ಕಳಿಗೆಲ್ಲ ಈ ದಿನಗಳಲ್ಲಿ ಬಲಪಡಿಸು. ದೇವಾದನಿಗೆ ಸ್ತೋತ್ರ. ನಿನ್ನ ಕೃಪೆಯವರ ಮೇಲೆ ಇರಲಿ. ದೇವಾದನಿಗೆ ಸ್ತೋತ್ರ. ಒಂದೊಂದು ಕುಟುಂಬ ಕರ್ತನೆಪ್ಪ ಅನೇಕ ತೊಂದರೆಗಳಿಂದ ಕರ್ತನೆ ಬಳತಾ ಇದೆ. ದೇವಾದನಿಗೆ ಸ್ತೋತ್ರ. ಅನೇಕ ಮಕ್ಕಳ ಕರ್ತನೆ ಶಾಂತಿ ಸಮಾಧಾನ ಇಲ್ಲದೆ ಜೀವಿಸ್ತಾ ಇದ್ದಾರಪ್ಪ. ಅದನಿಗೆ ಸ್ತೋತ್ರ. ಅಂತವರಿಗೆಲ್ಲ ಶಾಂತಿ ಸಮಾಧಾನ ನೆಮ್ಮದಿ ಕೊಟ್ಟು ಇಡೀ ಲೋಕದ ಎಲ್ಲ ಮಕ್ಕಳನ್ನು ಬಲಪಡಿಸು. ದೇವಾದನಿಗೆ ಸ್ತೋತ್ರ. ನೀ ಬರೋ ದಿನ ಹತ್ತಿರವಾಗಿದೆ ದೇವ. ಎಲ್ಲರೂ ಕರ್ತನೆಪ್ಪ ನಿನ್ನ ಮಕ್ಕಳಾಗಿ, ಸಾಕ್ಷಿ ಮಕ್ಕಳಾಗಿ ಜೀವಿಸುವಂತೆ, ಜೀವನದಲ್ಲಿ ಕಂಡುಕೊಳ್ಳುವಂತೆ ಒಂದೊಂದು ಹೃದಯದಲ್ಲಿ ಕರ್ತನೆ ಮಾತನಾಡು. ದೇವಾದನಿಗೆ ಸ್ತೋತ್ರಪ್ಪ. ಪ್ರತಿಯೊಂದು ಆತ್ಮಗಳು ಕರ್ತನೆಯಪ್ಪ ನಿನ್ನಲ್ಲಿ ಬಂದು ಸೇರಬೇಕು. ದೇವಾದನಿಗೆ ಸ್ತೋತ್ರ. ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಕೊಡುವಂತೆ
ಎಲ್ಲ ಆತ್ಮಗಳು ಈ ದಿನಗಳಲ್ಲಿ ಬಲಪಡಿಸು ದೇವ. ನಿನಗೆ ಸ್ತೋತ್ರ ಕರ್ತನೆಪ್ಪ. ನಿನ್ನ ಮಕ್ಕಳಾಗಿ ಜೀವಿಸಬೇಕು ದೇವ. ನಿನಗೆ ಸ್ತೋತ್ರ. ತಿಳಿಯದೆ ಅರಿಯದೆ ಒಬ್ಬರು ಇರಬಾರ್ದು ಕರ್ತನೆ. ಒಂದು ಆತ್ಮನು ನಶಿಸಿ ಹೋಗಬಾರ್ದು ದೇವ. ನಿನಗೆ ಸ್ತೋತ್ರ. ಪ್ರತಿ ಒಬ್ಬರು ಕರ್ತನೆ ನಿನ್ನ ಮಕ್ಕಳಾಗಿ ಸಾಕ್ಷಿ ಮಕ್ಕಳಾಗಿ ಜೀವಿಸಬೇಕು ದೇವ. ಪ್ರಾರ್ಥನೆ ಕೇಳಿ ಸದುತ್ತರ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಮಾನಿಸಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಕರ್ತನೆ ತಂದೆ. ಆಮೇನ್. ಪ್ರೈಸ್ ದಿ ಲಾರ್ಡ್.